ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಹರ್ಬಲೈಫ್ ನ್ಯೂಟ್ರಿಷನ್ನ ಯೂಸ್ ಮಾಡಿ ನಿಮಗೆ ಚೆನ್ನಾಗಾಗುತ್ತೆ. ಹರ್ಬಲೈಫ್ ನ್ಯೂಟ್ರಿಷನ್ ಯೂಸ್ ಮಾಡಿ ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹರ್ಬಲೈಫ್ ನ್ಯೂಟ್ರಿಷನ್ ಯೂಸ್ ಮಾಡಿ ನಿಮಗೆ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹರ್ಬಲೈಫ್ ನ್ಯೂಟ್ರಿಷನ್ ಯೂಸ್ ಮಾಡಿ ನಿಮ್ಮ ಆರೋಗ್ಯ ಖಂಡಿತ ಮೊದಲಿಗಿಂತ ದಿ ಬೆಸ್ಟ್ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ನಿಮಗೆ ಎಲ್ಲ ಹೇಳಿ ಇತ್ತೀಚೆಗೆ ಹೇಳ್ತಾ ಇರ್ತಾರೆ. ಅದು ಫ್ರೆಂಡ್ಸ್ ಆಗಿರ್ಬೋದು, ನೈಬರ್ಸ್ ಆಗಿರ್ಬೋದು, ಅಥವಾ ಗೊತ್ತಿಲ್ಲದಿರೋ ಪರ್ಸನ್ ಆಗಿರ್ಬೋದು, ಗೊತ್ತಿರೋಂಥ ಪರ್ಸನ್ ಆಗಿರಬಹುದು. ಇನ್ನೇನು ಶುರು ಮಾಡೋಷ್ಟೊತ್ತಿಗೆ ನಾವು ಗೊತ್ತಲ್ಲ ಇಂಡಿಯನ್ಸು. ಸೊ ಏನಾದ್ರು ಶುರು ಮಾಡೋಕ್ಕಿಂತ ಮುಂಚೆ ಯಾರು ಏನೇ ಹೇಳಿದ್ರು ಕೂಡ ಏನಾದ್ರೂ ಹೊಸದಾಗಿ ಶುರು ಮಾಡ್ಬೇಕಂತೇಳಿ ಗೂಗಲಲ್ಲಿ ಚೆಕ್ ಮಾಡ್ತೀವಿ, ಅಥವಾ ನಮ್ಗೆ ಗೊತ್ತಿರೋ ಹತ್ರ ಕೇಳ್ತೀವಿ, ಅಥವಾ ಗೊತ್ತಿಲ್ಲದಿರೋ ಹತ್ರನೂ ಕೇಳ್ತೀವಿ. ಕೆಲವರು ಓಕೆ ಅಂತಾರೆ, ಕೆಲವರು ನಾಟ್ ಓಕೆ ಅಂತಾರೆ, ಕೆಲವರು ಇನ್ನೂ ಭಯನೇ ಪಡಿಸ್ಬಿಡ್ತಾರೆ. ಶುರು ಮಾಡ್ಬೇಡ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ನಮ್ಮ ತಗೊಂಡು ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಏನೇನೋ ಬಿಡ್ತಾ ಇರ್ತಾರೆ. ಸೊ ಹಾಗಾದರೆ ಹರ್ಬಲೈಫ್ ನ್ಯೂಟ್ರಿಷನಲ್ಲಿ ಏನಿದೆ, ಅದು ಸೇಫಾ, ಸ್ಟಾರ್ಟ್ ಮಾಡಬಹುದಾ, ತಗೋಬಹುದಾ, ವೆಯ್ಟ್ ಲಾಸ್ಗೆ ತಗೋಬೋದಾ, ಅಥವಾ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋಕೆ ತಗೋಬೋದಾ, ಹೀಗೆ ಸಾಕಷ್ಟು ಗೊಂದಲಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಅದೆಲ್ಲದಕ್ಕೂ ಕೂಡ ಒಂದು ನನಗೆ ಗೊತ್ತಿರುವಂಥ ಬೆಸ್ಟ್ ವೇನಲ್ಲಿ ನಿಮಗೆ ಉತ್ತರ ಹೇಳೋಕ್ಕೆ ನಾನು ಖಂಡಿತ ಸಹಾಯ ಮಾಡ್ತೀನಿ. ಸೊ ಫಸ್ಟ್ ಥಿಂಗ್, ನಾವು ವೆಯ್ಟ್ ಗೇನ್ ಆಗೋದಕ್ಕೆ ಮೆಜಾರಿಟಿ ರೀಸನ್ ಎಲ್ರಿಗೂ ಗೊತ್ತು. ಅಗತ್ಯಕ್ಕಿಂತ ಜಾಸ್ತಿ ಫುಡ್ನ ಇಂಟೇಕ್ ಮಾಡ್ತಿರೋದು. ಎರಡನೇದು ನಮ್ಮ ಲೈಫ್ ಸ್ಟೈಲ್, ಬದಲಾದಂತಹ ಲೈಫ್ ಸ್ಟೈಲ್. ಈ ಎರಡು ಮೆಜಾರಿಟಿ ರೀಸನ್. ಸೊ ಈಗ ನಾವು ಸಣ್ಣ ಇರ್ತೀವಿ, ಹೋಗ್ತಾ ಹೋಗ್ತಾ ದಪ್ಪ ಆಗ್ತಾನೆ ಹೋಗ್ತಿರ್ತೀವಿ. ಸೊ ದಪ್ಪ ಆಗ್ತಿದ್ದೀವಿ ಅಂತ ಗೊತ್ತಾಗಿದ್ದು ಒಂದು ಟೈಮಲ್ಲಿ ನಾವು ಸಣ್ಣ ಆಗಬೇಕು ಅಂತ ಯೋಚನೆ ಬರುತ್ತೆ. ಸೊ ಅವಾಗ ನಾವು ಹುಡ್ಕೋಕ್ಕೆ ಶುರು ಮಾಡ್ತೀವಿ. ಅದರಲ್ಲಿ ಜಿಮ್, ಏರೋಬಿಕ್, ಜುಂಬಾ, ವರ್ಕೌಟ್, ವಾಕಿಂಗ್, ಜಾಗಿಂಗ್, ಅಥವಾ ಬಿಸಿ ಜೇನುತುಪ್ಪ, ನಿಂಬೆಹಣ್ಣು, ಚಪಾತಿ, ಎಗ್ ವೈಟ್, ಹೀಗೆ ಸಾಕಷ್ಟು ಮೆಥಡ್ಸ್ಗಳು ಸಿಗುತ್ತೆ. ಆದರೆ ಇತ್ತೀಚೆಗೆ ಹರ್ಬಲೈಫ್ ನ್ಯೂಟ್ರಿಷನ್ ಪಾಪ್ಯುಲರ್ ಆಗ್ತಾ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಯಾಕೆ ಅದಕ್ಕಿಂತ ಇದು ಬೆಟ್ರ್ ಅಂತ ನಾನು ಇವತ್ತು ಹೇಳ್ತೀನಿ. ಸೊ ವರ್ಕೌಟ್ ಮಾಡುವಂಥದ್ದು ಕೆಟ್ಟದ್ದಲ್ಲ. ಈಗಾಗಲೇ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂತ ಹೇಳಿದ್ರೆ ಐ ಬಟನಲ್ಲಿ ಕೊಟ್ಟಿರ್ತೀನಿ, ನೋಡಿ. ಸೊ ವರ್ಕೌಟ್ ಮಾಡೋದ್ರಿಂದ ಯಾವುದೇ ವರ್ಕೌಟ್ ಆಗಲಿ, ಜಿಮ್ ಆಗಲಿ, ಏರೋಬಿಕ್ಸ್, ಯಾವುದೇ ವರ್ಕೌಟ್ ಆಗಲಿ, ಆ ವರ್ಕೌಟ್ ನಿಮ್ಮ ಫಿಟ್ನೆಸ್ನ ಮೈಂಟೈನ್ ಮಾಡೋಕ್ಕೆ ಅಷ್ಟೇ. ನೀವು ಆಲ್ರೆಡಿ ಫಿಟ್ ಆಗಿದ್ದೀರಾ, ಇನ್ನೂ ಕೂಡ ಚೆನ್ನಾಗಿ ಆಗಬೇಕು ಅಂತಿದ್ರೆ ನಿಮ್ಗೆ ಅಲ್ಲಿ ಖಂಡಿತ ಹೆಲ್ಪ್ ಆಗುತ್ತೆ. ಬಟ್ ನಿಮ್ಮ ಬಾಡಿಲಿರುತ್ತೆ ಎಕ್ಸಸ್ ಆಫ್ ಫ್ಯಾಟ್ನ, ಎಕ್ಸಸ್ ಆಫ್ ವೆಯ್ಟ್ನ ರಿಡ್ಯೂಸ್ ಮಾಡಲೇಬೇಕು ಅಂತ ಹೇಳಿದ್ರೆ, ಸೊ ನಿಮಗೆ ಬೇಕಾಗೋದು ಹೈ ಇನ್ ನ್ಯೂಟ್ರಿಷನ್, ಲೋ ಇನ್ ಕ್ಯಾಲೋರಿ. ಕ್ಯಾಲೋರಿ ಕಡಿಮೆ ಕೊಡಬೇಕು, ಯಾಕಂದ್ರೆ ನಿಮ್ಮ ಬಾಡಿಲಿ ಆಲ್ರೆಡಿ ಬೇಜಾನಿದೆ, ಅದು ಕರಗೋದಕ್ಕೆ ಕ್ಯಾಲೋರಿ ಕಡಿಮೆ ಕೊಡಬೇಕು. ನ್ಯೂಟ್ರಿಷನ್ ಜಾಸ್ತಿ ಕೊಡಬೇಕು, ಯಾಕೆಂದರೆ ಇವತ್ತಿನ ಫುಡ್ನಲ್ಲಿ ನ್ಯೂಟ್ರಿಷನ್ ಕೊರತೆ ತುಂಬ ಇದ್ದ ಕಾಣಿಸ್ತಿದೆ. ಯಾವುದೇ ಫುಡ್ ತಿಂದರೂ ಕೂಡ ನಮಗೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಕಾಣಿಸುತ್ತೆ. ಯಾಕಂದರೆ ಬೆಳೆಯುವಂಥ ವಿಧಾನ, ಸ್ಟೋರೇಜ್ ವಿಧಾನ, ಬಳಸುವಂಥ ಕೆಮಿಕಲ್, ಫರ್ಟಿಲೈಸರ್ ಇವೆಲ್ಲ ಜಾಸ್ತಿ ಆಗಿ ನಾವು ತಿನ್ನುವಂಥ ಫುಡ್ನಲ್ಲಿ ಮೊದಲಿದ್ದಷ್ಟು ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಇಲ್ಲ. ಅದು ಕಾಳಾಗಲಿ, ಬೇಳೆ ಆಗಲಿ, ತರಕಾರಿ, ಹಣ್ಣಾಗಲಿ, ಮಾಂಸ ಆಗಲಿ, ಹಾಲಾಗಲಿ, ಏನಿದೆ ಯಾವುದು ಕೂಡ ಈಗ ಮೊದಲಷ್ಟು ಈಗ ಸೂಪರಾಗಿ ಇಲ್ಲ, ಅದು ಎಲ್ರಿಗೂ ಗೊತ್ತು. ಸೊ ನೀರು ಕೊಡೋದು ಸಹಿತ, ಗಾಳಿ ಕೊಡೋದು ಸಹಿತ. ಸೊ ಹೀಗಾಗಿ ಅದನ್ನ ಫುಡ್ಡಲ್ಲಿ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಕೆಲವರು ಕೂತ್ಕೊಳ್ತಾರೆ, ಅದು ಖಂಡಿತ ಆಗೋದಿಲ್ಲ. ಇನ್ನು ಕೆಲವರು ವೆಯ್ಟ್ ಮೇಂಟೈನ್ ಮಾಡೋಕ್ಕೆ ಹೋಗ್ತಾರೆ, ಜಿಮ್ಗೆ ಎಲ್ಲಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಮೊದಲೇ ತಿಂತಾರ ಊಟದಲ್ಲಿ ನ್ಯೂಟ್ರಿಷನ್ಸ್ ಇಲ್ಲ, ಇವಾಗ ಇದ್ದು ಕಡಿಮೆ ಮಾಡಿಬಿಟ್ಟು ಹೆವಿ ವರ್ಕೌಟ್ ಮಾಡಿ ಮತ್ತೆ ಬೇರೆ ಬೇರೆ ಪ್ರಾಬ್ಲಮ್ಸ್ನ ತಗೊಳ್ತಾರೆ. ಹಾಗಾದರೆ ಹರ್ಬಲೈಫ್ ನ್ಯೂಟ್ರಿಷನ್ ಯಾಕೆ ಇಷ್ಟು ಎಫೆಕ್ಟಿವ್ ಅಂತ ತುಂಬ ಜನ ಹೇಳ್ತಾರೆ ಮತ್ತು ತುಂಬ ಕಡೆ ರೆಕಮೆಂಡ್ ಆಗುತ್ತೆ ಅಂತ ಹೇಳಿದರೆ, ಹರ್ಬಲೈಫ್ ನ್ಯೂಟ್ರಿಷನ್ ಇರೋವಂಥದ್ದು ನಮ್ಮ ದೇಹಕ್ಕೆ ಇಷ್ಟು ದಿವಸ ಏನೇನು ಮಿಸ್ ಆಗಿದೆಯೋ ಆ ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್ನ ಒಂದು ಕಡೆ ಐಸೋಲೇಟ್ ಮಾಡಿ ಪೌಡ್ರ್ ಫಾರ್ಮೆಟಲ್ಲಿ ಕೊಟ್ಟಿರೋದು. ಈಗ ಹೆಂಗೆ ಮಸಲ್ ಗೇನ್ ಮಾಡೋಕ್ಕೆ ವೇ ಪ್ರೋಟೀನ್ನ ಯೂಸ್ ಮಾಡ್ತಾರಲ್ವಾ, ವೇ ಅಂದರೆ ಏನು, ಅದು ಕೂಡ ಒಂದು ಟೈಪ್ ಆಫ್ ಡೈರಿ ಪ್ರಾಡಕ್ಟ್ಸಿಂದನೇ ಎಕ್ಸ್ಟ್ರಾಕ್ಟ್ ಮಾಡಿ, ಪನ್ನೀರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಹಾಲಿನ ಪ್ರಾಡಕ್ಟ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅಂದರೆ ನಮಗೆ ವೇಸ್ಟೇಜ್ ತೆಗೆದು ಬರೀ ಪ್ಯೂರ್ ಪ್ರೋಟೀನ್ನ ಮಾತ್ರ ಒಂದು ಪೌಡರ್ ಫಾರ್ಮೆಟಲ್ಲಿ ಮಾಡಿ ಕೊಡುವಂಥದ್ದು. ಹಾಗೇನೆ ನಮ್ಮ ಬಾಡಿಗೆ ಬೇಕಾದ ವಿಟಮಿನ್ ಎ, ಸಿ, ಬಿ, ಡಿ ಮತ್ತು ಪ್ರೋಟೀನ್, ಬಯೋಟಿನ್, ವಿಟಮಿನ್ಸ್, ಮಿನರಲ್ಸ್, ಫ್ಯಾಟು, ಕಾರ್ಬ್ಸ್ ಇವೆಲ್ಲವೂ ಕೂಡ ಬೇರೆ ಬೇರೆ ವೆಜಿಟೇಬಲ್ಸ್ ಎಕ್ಸ್ಟ್ರಾಕ್ಟ್ಸ್, ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್ಸ್, ಲೀವ್ಸ್ ಎಕ್ಸ್ಟ್ರಾಕ್ಟ್ಗಳಿಂದ ತೆಗೆದು ಅದಕ್ಕೆ ಒಂದಷ್ಟು ಫ್ಲೇವರ್ಸ್ನ ಆ್ಯಡ್ ಮಾಡಿ ನಮ್ಮ ಬಾಡಿಯಲ್ಲಿ ಮೇನ್ ಮಸಲ್ಸ್ ಕ್ವಾಲಿಟಿ ಇನ್ಕ್ರೀಸ್ ಆಗೋದಕ್ಕೆ ಏನು ಬೇಕೋ ಪ್ರೋಟೀನ್ನ ಅದನ್ನ ಆ್ಯಡ್ ಮಾಡಿ ಒಂದು ಜ್ಯೂಸ್ ಮುಖಾಂತರ, ಒಂದು ಶೇಕ್ ಮುಖಾಂತರ ಮಾಡಿ ಕೊಟ್ಟಿರೋದು ಅಷ್ಟೇ ಹರ್ಬಲೈಫ್ ನ್ಯೂಟ್ರಿಷನ್ಸ್. ಅಷ್ಟೇ 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 ಇಟ್ಸ್ ಅ ಮೀಲ್ ರಿಪ್ಲೇಸ್ಮೆಂಟ್ ಫುಡ್ ಅಷ್ಟೇ. ಇದನ್ನು ಹೊರತುಪಡಿಸಿ ಅದರಲ್ಲಿ ಇನ್ನೇನು ಸ್ಪೆಷಲಾಗಿ ಏನೂ ಇಲ್ಲ. ಸೊ ಸಾಕಷ್ಟು ಜನರಲ್ಲಿ ಸ್ಟೆರಾಯ್ಡ್ಸ್ ಇದೆ ಅಂತ ಹೇಳ್ತಾರೆ. ಸ್ಟೆರಾಯ್ಡ್ಸ್ ಇದ್ದರೆ ಅದರ ಫುಡ್ ಮೀಲ್ ರಿಪ್ಲೇಸ್ಮೆಂಟ್ ಅಂತ ಎಲ್ಲೂ ಕನ್ಸಿಡರೇ ಆಗಲ್ಲ. ಮತ್ತು ಹರ್ಬಲೈಫ್ ನ್ಯೂಟ್ರಿಷನ್ FSSAI ಇಂದ ಅಂಗೀಕೃತವಾಗಿ ಬಂದಿರುವಂತಹ ಒಂದು ಫುಡ್ ಪ್ರಾಡಕ್ಟ್. ಮತ್ತು ಇದು 100% ವೆಜಿಟೇರಿಯನ್. ಸೊ ಹಾಗಾಗಿ ನಾವು ಇದನ್ನು ಧೈರ್ಯವಾಗಿ ತಗೋಬೋದು. ಕರೆಕ್ಟ್. ಎರಡನೇದು, ಇಲ್ಲಿ ತಗೋಬೇಕು. ಸಾಕಷ್ಟು ಜನ ಈಗ ಪಾರ್ಕ್ಗಳಲ್ಲಿ ಅಥವಾ ಆಫೀಸ್ಗಳಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬ ಜನ ಕರೀತಾ ಇರ್ತಾರೆ. ಆಗಂದ ಮಾತ್ರಕ್ಕೆ ಅವ್ರು ಕೆಟ್ಟವರು ಅಂತಲ್ಲ, ಆಗಂದ ಮಾತ್ರಕ್ಕೆ ಅವರೆಲ್ಲ ತಿಳಿದವರು ಅಂತನೂ ಅಲ್ಲ. ಸೊ ವೆಲ್ ನಾಲೆಜಬಲ್, ವೆಲ್ ಗೈಡೆಡ್
ಈಗ ಜಿಮ್ಗೆ ಹೋಗಿದ ತಕ್ಷಣ ಜಿಮ್ಮಲ್ಲಿ ಯಾರೋ ವರ್ಕೌಟ್ ಮಾಡ್ತಾರೆ ಅಂತ ಹೇಳಿ ಅವ್ರದ್ದು ನಾವು ಗೈಡ್ಲೈನ್ಸ್ ತಗೊಳ್ಳೋದಲ್ಲ. ಅವ್ರು ಕನ್ಸ್ಯೂಮರ್, ನಮ್ಮ ಹಾಗೆ ಜಿಮ್ನ ಯೂಸ್ ಮಾಡ್ತಿರೋದು. ಅವ್ರ ಬಾಡಿ ಇರಬಹುದು, ಮಸಲ್ಸ್ ಇರ್ಬೋದು, ಬಟ್ ನಮ್ಮ ಹಾಗೆ ಅವರು ಕನ್ಸ್ಯೂಮರ್. ಅವ್ರ ಹತ್ರ ಬಾಡಿ ಮಾಡೋಕ್ಕೂ ಯಾರೋ ಒಬ್ರು ಕಾರಣ ಇರ್ತಾರಲ್ವ, ಅವ್ರನ್ನೇ ಕೋಚ್ ಅಂತ ಕರೆಯೋದು. ಕರೆಕ್ಟ್. ನಮ್ಮ ಸ್ಕೂಲಲ್ಲಿ ಓದೋದು ಇದು ನಮಗಿಂತ ಚೆನ್ನಾಗಿ ಮಾರ್ಕ್ಸ್ ತೆಗಿಬೋದು, ಫಸ್ಟ್ ರ್ಯಾಂಕ್ ತೆಗಿಬೋದು. ಆಗ ಮತ್ತೆ ನಾವು ಅವನ ಹತ್ರ ವಿದ್ಯೆ ಕಲಿಯಕ್ಕೆ ಹೋಗಲ್ವಲ್ಲ, ಟೀಚರ್ ಹತ್ರ ತಾನೇ ಹೋಗೋದು, ಸ್ಕೂಲ್ಗೆ ತಾನೇ ಹೋಗೋದು. ಹಾಗೇನೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಕೂಡ ಒಬ್ಬ ಪ್ರೊಫೆಷನಲ್ ಕೋಚ್ ಇರ್ತಾರೆ. ಅದಕ್ಕಿಂತ ಒಂದು ನ್ಯೂಟ್ರಿಷನ್ ಕ್ಲಬ್ ಇದೆ, ಅದಕ್ಕಿಂತ ಒಂದು ವೆಲ್ನೆಸ್ ಸೆಂಟರ್ ಇದೆ. ಸೊ ಅಲ್ಲಿ ಬರಬೇಕು, ಆ ಕೋಚ್ನ ಫಾಲೋ ಅಪ್ ಮಾಡಬೇಕು, ಅವ್ರು ಹೇಳಿದ್ದನ್ನ ಅಚ್ಚುಕಟ್ಟಾಗಿ ಮಾಡಬೇಕು, ಆಗಷ್ಟೇ ರಿಸಲ್ಟ್ಸ್ ಬರುತ್ತೆ. ಇದು ಮೇನ್ ಥಿಂಗ್. ತುಂಬ ಜನ ಇರೋದೇ ಇಲ್ಲ, ಬರೀ ಪ್ರಾಡಕ್ಟ್ಸ್ ತೊಗೊಂಡು ರಿಸಲ್ಟ್ಸ್ ಬಂದಿಲ್ಲ, ಪ್ರಾಡಕ್ಟ್ಸ್ ತೊಗೊಂಡು ರಿಸಲ್ಟ್ಸ್ ಬಂದಿಲ್ಲ ಅಂತ ಹೇಳ್ತಾ ಇರ್ತಾರೆ. ನೋ, ಪ್ರಾಡಕ್ಟ್ಸ್ ತೊಗೊಂಡು ರಿಸಲ್ಟ್ಸ್ ಬರಲ್ಲ. ನೀವು ಪುಸ್ತಕ ತಗೊಂಡಿದ್ದೀರಪ್ಪ, ನೀವು ಪುಸ್ತಕ ತಗೊಂಡಿದ ತಕ್ಷಣ ನೀವು ಫಸ್ಟ್ ರ್ಯಾಂಕ್ ಬರ್ತಿರ್ತದೆ ಹೆಂಗೆ ಹೇಳ್ಕೊಳ್ತೀರ? ನಾನು SSLC ಬುಕ್ ತೊಗೊಂಡಿದ ತಕ್ಷಣ ಪಾಸ್ ಆಗಲ್ಲ. ಅದನ್ನ ಹೇಳ್ಕೊಂಡು ಕೊಡೋಕೆ ಒಬ್ಬ ಗುರು ಇರಬೇಕು, ಹೇಳ್ಕೊಂಡು ಕೊಡೋಕೆ ಒಳ್ಳೆ ಜಾಗ ಇರಬೇಕು, ಆಗಷ್ಟೇ ಆಗೋದು. ಹಾಗೆ ನ್ಯೂಟ್ರಿಷನಲ್ಲೂ ಅಷ್ಟೇ, ನಿಮ್ಗೆ ಹೇಳ್ಕೊಂಡು ಕೊಡೋಕೆ ಪ್ರಾಪರ್ ಕೋಚ್ ಇರಬೇಕು, ಗೈಡ್ ಇರಬೇಕು. ಸೊ ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಬಂದ್ರೆ ರಿಸಲ್ಟ್ಸ್ ಬರಲ್ಲ, ಮತ್ತು ಅದು ಒರಿಜಿನಲ್ ಡೂಪ್ಲಿಕೇಟ್ ಅದು ಗೊತ್ತಿಲ್ಲ. ಸೊ ಇದು ಮೇನ್ ಪಾಯಿಂಟ್. ಆ್ಯಂಡ್ ಥರ್ಡ್ ಒನ್, ಸೊ ಇದನ್ನ ಎಲ್ಲಿವರೆಗೂ ತೊಗೋಬೇಕು? ಸಾಕಷ್ಟು ಜನ ಕೇಳ್ತಾ ಇರ್ತಾರೆ, ಎಲ್ಲಿವರೆಗೂ ತೊಗೋಬೇಕು? ಲೈಫ್ ಲಾಂಗ್ ತೊಗೋಬೇಕಾ? ಖಂಡಿತ ಇಲ್ಲ. ಸೊ ಇದು ಮೀಲ್ ರಿಪ್ಲೇಸ್ಮೆಂಟ್ ಅಷ್ಟೇ. ನೀವು ಚಪಾತಿ ಎಲ್ಲಿವರೆಗೂ ತಿಂತೀರಾ? ನಿಮ್ಗೆ ಇಷ್ಟ ಆಗೋದು ತಿಂತೀರಾ, ಆಮೇಲೆ ದೋಸೆ ತಿಂತೀರಾ, ಇಡ್ಲಿ ತಿಂತೀರಾ, ವಡೆ ತಿಂತೀರಾ, ಹಾಗೆ ಇದನ್ನು ಅಷ್ಟೇ. ನಿಮ್ಗೆ ಎಲ್ಲಿವರೆಗೂ ಬೇಕಾದ್ರೆ ತೊಗೋಬೋದು. ಅಟ್ಲೀಸ್ಟ್ ನಿಮ್ಮ ಅನ್ಕೊಂಡ್ರೆ ರಿಸಲ್ಟ್ಸ್ನ ಅಚೀವ್ ಮಾಡೋರ್ಗಾದ್ರೂ ತೊಗೋಬೋದು. ಸೊ ಇಲ್ಲದ್ರೆ ತೊಗೊಳಕ್ಕೆ ಹೋಗಬೇಡಿ. ಸೊ ಆಥರೈಸ್ ಕೋಚ್, ಅವ್ರ ಹತ್ರನೇ ಪ್ರೊಫೆಷನಲ್ ಕೋಚ್ ಆಗಿರಬೇಕು, ಮತ್ತು ಅವ್ರ ಹತ್ರನೇ ಪ್ರಾಡಕ್ಟ್ಸ್ ತೊಗೊಳ್ಳಿ, ಅವ್ರು ಹೇಳಿದ್ದನ್ನು ಅಚ್ಚುಕಟ್ಟಾಗಿ ಫಾಲೋ ಅಪ್ ಮಾಡಿ. ಸೊ ಆಗಷ್ಟೇ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸುಮ್ಮನೆ ಯಾರೋ ಹರ್ಬಲ್ ಇರ್ತು ವೆಯ್ಟ್ ಲಾಸ್ ಆಫ್ಟರ್ ಬಿಫೋರ್ ಹಾಕಿದ ತಕ್ಷಣ ರಿಸಲ್ಟ್ಸ್ ಬಂದು ಅಂತ ಹೇಳಿ ನೀವು ಎಲ್ಲೆಲ್ಲೋ ಬೈ ಮಾಡಿ ತೊಗೊಂಡಿದ ತಕ್ಷಣ, ಕುಡಿದ ತಕ್ಷಣ ನಿಮ್ಗೆ ರಿಸಲ್ಟ್ಸ್ ಬರಲ್ಲ. ದಿಗ್ಗು ಬರಂಗಿರೋ ನಮ್ಮ ಥರ ಕೋಚ್ಗಳೆಲ್ಲ ಯಾಕೆ ಇರಬೇಕಿತ್ತು? ಪುಸ್ತಕ ತೊಗೊಂಡಿದ್ದ ತಕ್ಷಣ ಫಸ್ಟ್ ರ್ಯಾಂಕ್ ಬರಂಗಿದ್ರೆ ಸ್ಕೂಲು ಕಾಲೇಜ್ಗಳೇ ಇರ್ತಿರ್ಲಿಲ್ಲ. MBBS ಡಿಗ್ರಿ ತೆಗಿದ ತಕ್ಷಣ ಪೇಷಂಟ್ಗಳೇ ಇದ್ರೆ ನಾವು ಟ್ರೀಟ್ಮೆಂಟ್ ಮಾಡೋಕ್ಕಾಗುತ್ತೆ? ಚಾನ್ಸೇ ಇಲ್ಲ. ಸೊ ಅದರ ಅರ್ಥ ಸಿಂಪಲ್, ನಿಮಗೆ ಒಬ್ಬರ ದ್ರೋಣಾಚಾರ್ಯ ಖಂಡಿತ ಇರಲೇಬೇಕು ವಿದ್ಯೆ ಕಲಿಯೋಕ್ಕೆ. ಸಿಂಪಲ್. ಇದನ್ನು ಅಷ್ಟೇ. ಸೊ ಇದು ಥರ್ಡ್ ಪಾಯಿಂಟ್. ಫೋರ್ತ್ ಪಾಯಿಂಟ್ ಬಂದು, ಇದನ್ನ ಯಾರು ತಗೋಬೋದು? ಖಂಡಿತ ಇದನ್ನ ಯಾರು ಬೇಕಾದ್ರೂ ತಗೋ. ಸಡನ್ ಆಫ್ ರೀಸನ್ಸ್ಗಳು ಇರುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಅಥವಾ ವೆಯ್ಟ್ ಗೇನ್, ವೆಯ್ಟ್ ಲಾಸ್, ಅಥವಾ ಹೆಲ್ತ್, ಅಥವಾ ಮೀಲ್ ರಿಪ್ಲೇಸ್ಮೆಂಟ್, ಅಥವಾ ಎನರ್ಜಿಗೋಸ್ಕರ, ಅಥವಾ ಸುಮ್ಮನೆ ಒಂದು ಫುಡ್ಗೋಸ್ಕರ, ಟೇಸ್ಟ್ಗೋಸ್ಕರ ಸಾಕಷ್ಟು ರೀತಿಯಲ್ಲಿ ತಗೋಬೋದು. ಅದೆಲ್ಲ ನಿಮ್ಮ ಕೋಚ್ ನಿಮಗೆ ಡಿಸೈಡ್ ಮಾಡ್ತಾರೆ. ಸುಮ್ಮನೆ ಯಾವುದೋ ಒಂದು ಫ್ಲೇವರ್ ಯಾವುದೋ ಒಂದು ತೊಗೊಂಡು ಕುಡ್ಕೊಂಡ್ರೆ ಬರಲ್ಲ ರಿಸಲ್ಟ್ಸ್. ನೆಕ್ಸ್ಟ್, ಯಾರು ತಗೋಬಾರ್ದು? ಖಂಡಿತ ಇದನ್ನ ಪ್ರೆಗ್ನೆಂಟ್ಸ್ ಲೇಡೀಸ್ಗಳು ವೆಯ್ಟ್ ಲಾಸ್ಗೆ ತಗೋಬಾರ್ದು. ಹಾಗೆ ಮಕ್ಕಳು ಇದನ್ನ ಮೀಲ್ ರಿಪ್ಲೇಸ್ಮೆಂಟ್ ಆಗಿ ತಗೋಬಾರ್ದು. ನೆನ್ಪಿಟ್ಕೊಳ್ಳಿ, ಪ್ರೆಗ್ನೆಂಟ್ ಲೇಡಿಗಳು ಇದನ್ನ ವೆಯ್ಟ್ ಲಾಸ್ಗೋಸ್ಕರ ತಗೋಬಾರ್ದು, ಮಕ್ಕಳು ಇದನ್ನ ಮೀಲ್ ರಿಪ್ಲೇಸ್ಮೆಂಟ್ ಆಗಿ ತಗೋಬಾರ್ದು. ಯಾಕೆ ಅಂತ ಹೇಳಿದ್ರೆ, ಪ್ರೆಗ್ನೆಂಟ್ ಲೇಡಿಗಳು ಫ್ಯಾಟ್ ಲಾಸ್ ಮಾಡೋಗಿಲ್ಲ, ವೆಯ್ಟ್ ಲಾಸ್ ಮಾಡೋಗಿಲ್ಲ. ಸೊ ಇದನ್ನ ಮೀಲ್ ರಿಪ್ಲೇಸ್ಮೆಂಟ್ ಆಗಿ ತಗೊಂಡ್ರೆ ಖಂಡಿತ ಇದರಲ್ಲಿ ಫ್ಯಾಟ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಡಿಷ್ನಲ್ ಫುಡ್ ಆಗಿ ನೀವು ತಗೋಬೋದು. ಮಕ್ಕಳಿಗೂ ಸೇಮ್. ಇದು ಮಕ್ಕಳಿಗೆ ಹಸು ಜಾಸ್ತಿ ಆಗುತ್ತೆ, ಫುಡ್ ಜಾಸ್ತಿ ಬೇಕು, ಶುಗರ್ ಜಾಸ್ತಿ ಬೇಕು, ಕಾರ್ಬೋಹೈಡ್ರೇಟ್ ಜಾಸ್ತಿ ಬೇಕು. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇದೆ, ಶುಗರ್ ಬಹಳ ಕಡಿಮೆ ಇದೆ. ಹಾಗಾಗಿ ನಾನು ತಗೊಳ್ಳೋದ್ರಿಂದ ಮಕ್ಕಳಿಗೆ ಸಾಕಾಗೋದಿಲ್ಲ. ಸೊ ಅದಾಗ ಮಕ್ಕಳಿಗೆ ಇಂಥ ಡೈನೋ ಶೇಕ್ ಇದೆ, ಮಕ್ಕಳಿಗೆ ಇಂಥ ಶೇಕ್ ಇದೆ, ತಗೋಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಅಡಿಷ್ನಲ್ ಫುಡ್ ಆಗಿ ತಗೋಬೋದು. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ತುಂಬ ಜನ ಹೇಳ್ತಾರೆ, ನೆಗೆಟಿವ್ಸ್ ಎಲ್ಲ ಹೇಳ್ತಾರೆ ಇದ್ರ ಬಗ್ಗೆ. ಇದು ತಗೊಂಡ್ರೆ ಅವ್ರು ಯಾರಿಗೂ ಹಂಗಾಗೋಯ್ತು, ಇವ್ರಿಗೆ ಯಾರಿಗೂ ಹಿಂಗಾಗೋಯ್ತು ಅಂತ. ಅಲ್ಲ, ನೀವೊಂದು ಯೋಚನೆ ಮಾಡಿ, ಇವಾಗಿನ ಸೋಷಿಯಲ್ ಮೀಡಿಯಾ ಹೆಂಗಿದೆ? ಇವತ್ತು 100 ರೂಪಾಯಿ ಲಂಚ ತಗೊಂಡಿದ್ದಾನೆ ಅಂತ ಗೊತ್ತಾಗಿದ್ದ ತಕ್ಷಣ ನೆಕ್ಸ್ಟ್ ದಿವಸ ಸಸ್ಪೆಂಡ್ ಆಗಿರ್ತಾನೆ. ಯೋಚನೆ ಮಾಡಿ, ಮಕ್ಕಳು ಏನೋ ಮಾಡಿದ್ರು ಅಂತೇಳಿ, ಮೇಷ್ಟು ಹೊಡೆದ್ರು ಅಂತೇಳಿ ನೆಕ್ಸ್ಟ್ ದಿವಸ ಫುಲ್ ಸ್ಕೂಲ್ ಮುಂದೆ ಜನ ನಿಂತಿರ್ತಾರೆ. ಅಷ್ಟೇ ಯಾಕೆ, ನಮ್ಮದು ಸ್ಕೂಟ್ರ್ 60,000 ರೂಪಾಯಿ ಸ್ಕೂಟ್ರ್ ಮೇಲೆ ಯಾರನ್ನ ಸ್ಕ್ರಾಚ್ ಮಾಡ್ರೆ ರೋಡ್ ನಿಂತ್ಕೊಂಡು ಜಗಳ ಮಾಡ್ತಿರ್ತೀವಿ. ಹಂಗಿರ್ಬೇಕಾದ್ರೆ ಇದನ್ನ ತಗೊಂಡು ಪ್ರಾಬ್ಲಮ್ ಆಯಿತು ಅಂದರೆ ಬಿಡ್ತಾರ ನಮ್ಮ ಜನಗಳು? ಸಿಂಪಲಾಗಿ ಯೋಚನೆ ಮಾಡಿ. ಇದರಿಂದ ತೊಂದರೆ ಆಯಿತು ಅಂದರೆ ಬಿಡ್ತಾರ? ಕಂಪ್ನಿ ಬೆಂಗಳೂರಿನಲ್ಲೇ ಇದೆ, ಮೇನ್ ಹೆಡ್ ಆಫೀಸು ಬೆಂಗಳೂರು ಗರುಡ ಮಹಲ್, ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಎದುರುಗಡೆನೇ ಇದೆ. ಅಷ್ಟೇ ಅಲ್ಲ, ಸೇಲ್ಸ್ ಸೆಂಟರ್ಗಳು ತುಂಬ ಇದೆ ಬೆಂಗಳೂರಿನಲ್ಲಿ, ಇಡೀ ಇಂಡಿಯಾದಲ್ಲೆಲ್ಲ ಇದೆ. 95 ಕಂಟ್ರೀಸಲ್ಲಿದೆ. ಇದು ಪ್ರಪಂಚಕ್ಕೆ 43 ವರ್ಷ, ಇಂಡಿಯಾ ಬಂದು 23 ವರ್ಷ ಆಗಿದೆ. ಹಂಗಿದ್ಮೇಲೆ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ? ನನಗೆ ಅದಕ್ಕೆಲ್ಲ ಕೇಳಿ ತಮಾಷೆ ಅನಿಸ್ಬಿಡ್ತದೆ. ಅದನ್ನ ಯಾರನ್ನ ಹಿಂಗೆ ಹೇಳೋದು, ಇನ್ನು ತೊಗೊಂಡು ಹಂಗಾಗ್ಬಿಡುತ್ತಲ್ಲ ಅಂದರೆ ನಂಗೆ ನಗು ಬರುತ್ತೆ. ನಾವು ಪಾನಿಪುರಿನ ಅವ್ನು ಹೆಂಗೆ ಮಾಡಿದ್ನೋ, ಎಲ್ಲೆಲ್ಲಿ ಏನು ಮಾಡಿದ್ನೋ ನಾವು ನೋಡಿದ್ರೆಲ್ಲ ತಿಂದ್ಬಿಟ್ಟಿರ್ತೀವಿ. ಬೇಲ್ಪುರಿ ಏನು ಮಾಡಿದ್ನೋ ಗೊತ್ತಿಲ್ಲ, ತಿಂದ್ಬಿಡ್ತೀವಿ. ಕುಕೀಸ್, ಜಂಕ್ ಫುಡ್, ಫಾಸ್ಟ್ ಫುಡ್ ಯಾರು ಹೆಂಗೆ ಮಾಡ್ತಾರೆ ನಾವು ನೋಡಿರಲ್ಲ. ಅದು ತಿಂದರೆ ಏನು ಸೈಡ್ ಎಫೆಕ್ಟ್ಸ್ ಆಲ್ರೆಡಿ ಬಂದಿರ್ತದೆ, ನಮ್ಗೆ ಗೊತ್ತಿರಲ್ಲ. ಗ್ಯಾಸ್ಟ್ರಿಕ್, ಆಸಿಡಿಟಿ, ವೆಯ್ಟ್ ಗೇನು, ಶುಗರು, BP, ಥೈರಾಯ್ಡ್ಸ್ ತುಂಬ ಪ್ರಾಬ್ಲಮ್ಸ್ ಬಂದ್ಬಿಟ್ಟಿರ್ತಾವೆಲ್ಲ ತಿಂದು, ಪಿಜ್ಜಾ ಬರ್ಗರ್ ತಿಂದು. ಅದನ್ನ ಯಾವತ್ತೂ ನಾವು ಸೈಡ್ ಎಫೆಕ್ಟ್ಸ್ ಕನ್ಸಿಡರ್ ಮಾಡಲ್ಲ. ಇದು ಕೂಡ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಂತ ಕ್ವಶನ್. ಅದು ಯಾಕೆ ಅದ್ರ ಮೇಲೆಲ್ಲ ಬರ್ದಿದ್ದಾರೆ, ಅದರಲ್ಲಿ ಏನೇನು ಯೂಸ್ ಮಾಡಿದ್ದೀವಿ ಅಂತೇಳಿ ಪ್ರತಿಯೊಂದು ಅವ್ರಿಗೆ ಬರ್ದಿದ್ದಾರೆ.
ಹಂಗೆ ಬರೆದಿದ್ರು ಕೂಡ ನಾವು ಸೈಡ್ ಎಫೆಕ್ಟ್ಸ್ ಅಂತ ಕೇಳ್ತೀವಲ್ಲ, ನಾವೇನಂತ ಮೂರ್ಖ ಶಿಖಾಮಣಿಗಳು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಯೋಚನೆ ಮಾಡಿ, ಸೈಡ್ ಎಫೆಕ್ಟ್ಸ್ ಅಂದರೆ ಇಂಡಿಯಾದಲ್ಲಿ ಅಪ್ರೂವ್ ಮಾಡ್ತಾರಾ? ಓಕೆ ಬಿಟ್ಟಾಕಿ ಆಯಿತು, ಲಂಚ ಗಿಂಚ ಕೊಟ್ಟೆ ನಾವು ಅಪ್ರೂವ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಈ 1999ನೇ ಇಸ್ವಿನಲ್ಲಿ ಇಂಡಿಯಾಗೆ ಬಂದಿದ್ದು, ಅಲ್ಲಿಂದ ಇಲ್ಲಿವರೆಗೂ ಏನಾದರೂ ಹೆಚ್ಚು ಕಮ್ಮಿ ಆಗಿರಬೇಕಲ್ಲ. ಆಗಿರೋ ಗೌರ್ಮೆಂಟ್ ಸುಮ್ಮನೆ ಇರುತ್ತಾ? ಹೆಲ್ತ್ ಡಿಪಾರ್ಟ್ಮೆಂಟ್ ಸುಮ್ಮನೆ ಇರುತ್ತಾ? ಒಬ್ಬ ಮಿನಿಸ್ಟ್ರು ತಪ್ಪು ಮಾಡಿದ್ರೆ ಬಿಡಲ್ಲ, ಒಬ್ಬ CM ತಪ್ಪು ಮಾಡಿದ್ರೆ ಬಿಡಲ್ಲ, ಒಬ್ಬ PM ತಪ್ಪು ಮಾಡಿದ್ರೆ ಬಿಡಲ್ಲ, ನೆಕ್ಸ್ಟ್ ಸೆಕೆಂಡ್ ಟಿವಿಲಿ ಬರುತ್ತೆ. ಅಂಥದ್ರಲ್ಲಿ ಅದು ಇವಾಗಿರೋ ಸೋಷಿಯಲ್ ಮೀಡಿಯಾ ಫಾಸ್ಟ್, ಟಿವಿಗಿಂತ ಫಾಸ್ಟ್, ಹಿಂಗಿರ್ಬೇಕಾದ್ರೆ ಬಿಡುತ್ತಾ? ನಾನು ಇವಾಗಲೂ ಅದೇ ಹೇಳ್ತಿದ್ದೀನಿ, ನಿಮ್ಗೆ ಏನೋ ಹಂಗೇನೋ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಪ್ರಾಪರ್ ಎವಿಡೆನ್ಸ್ ಇತ್ತು, ಯಾರಾದ್ರೂ ನಿಮಗೆ ಇದರಿಂದನೇ ಈ ಥರ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿ. ಓಪನ್ ಚಾಲೆಂಜ್. ನಾನು ಇಡೀ ಫ್ಯಾಮಿಲಿ ಆಲ್ಮೋಸ್ಟ್ 10 ವರ್ಷದಿಂದ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ತೊಗೊಳ್ತಾ ಇದೆ. ನಾನು 6 ವರ್ಷ ಆಯಿತು ಕೋಚ್ ಆಗಿ. ನನಗೆ ಯಾವತ್ತೂ ಹತ್ರ ಆಗಿಲ್ವೇ? ಫಸ್ಟ್ ಆಫ್ ಆಲ್ ನನಗೆ ಕೆಟ್ಟದಾಗಿದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ನನಗೆ ಕೆಟ್ಟದಾಗಿರೋ ಇದ್ರ ಬಗ್ಗೆ ನಾನೇ ಕೂತ್ಕೊಂಡು ಮಾತಾಡ್ತೀನಿ. ಯೋಚನೆ ಮಾಡಿ, ಈ ಸಣ್ಣದ ಲಾಜಿಕ್ಸ್ನ ಅರ್ಥ ಮಾಡ್ಕೊಳ್ಳೋ ಸುಮ್ಮನೆ ಅದು ತೊಗೊಳ್ದೆ ಹಿಂಗೆ ಹೇಳ್ತಾರೆ. ಕೆಲವರು ಮೇ ಬಿ ನೀವು ತೊಗೊಂಡು ಚೆನ್ನಾಗಿ ಆಗ್ಬಿಡ್ತೀರ ಅಂತೇಳಿ ಹೊಟ್ಟೆವರೆಗೂ ಇದು ಹೇಳ್ಬೋದು, ಅಥವಾ ದುಡ್ಡು ಜಾಸ್ತಿ ಅಂತಲೂ ಹೇಳ್ಬೋದು, ಅಥವಾ ಇದನ್ನೆಲ್ಲ ನಿನಗೆ ಬೇಕಾ, ನಿನಗೆ ಯಾಕೆ ಏಜ್ ಆಯಿತು ಹಿಂಗೆ ಇದು ಅಂತಲೂ ಹೇಳ್ಬೋದು. ಕೆಲವು ಮನೆಯಲ್ಲಿ ಹಾಗೆ ಹೇಳ್ತಾರೆ, ನನಗೂ ಹೇಳಿದ್ದಾರೆ ಅದರ ನಿಮ್ಗೆ ಯಾಕೆ ಇಲ್ಲ ಏಜಲ್ಲಿ ಹಿಂಗೆ ಹೇಳಿದ್ದಾರೆ, ಚೆನ್ನಾಗಿ ತಿನ್ಕೊಂಡು ಅಂದ್ಕೊಂಡಿರ್ಬೋದಲ್ಲ ಅಂತ ಒಬ್ಬರು ಏನಂತರ ಹೇಳ್ತಾರೆ. ಸೊ ವಿಶ್ವ ಯಾಕಂದ್ರೆ ಇಷ್ಟು ಬ್ರೀಫಾಗಿ ವಿಡಿಯೋ ಮಾಡಿದೆ ಅಂತ ಇದೇ ಕಾರಣಕ್ಕೆ ತುಂಬ ಜನ ತಪ್ಪು ಕಲ್ಪನೆಗಳು ಇಟ್ಕೊಂಡಿರ್ತಾರೆ. ಶುರು ಮಾಡೋಕ್ಕೆ ಆಸೆ, ಶುರು ಮಾಡೋಕ್ಕೆ ಭಯ, ಬೇರೆದು ಮಾಡೋಕ್ಕೆ ಕಷ್ಟ, ಬಟ್ ಇದನ್ನು ಶುರು ಮಾಡೋಕ್ಕೆ ಭಯ, ಎಕ್ಸ್ಪೆನ್ಸಿವ್. ಸೊ ನಿಮಗೆ ಎಕ್ಸ್ಪೆನ್ಸಿವ್ ಅಂತ ಅನ್ಸರ್ ನಿಮ್ಮ ಕೋಚ್ನೇ ಕೇಳಿ, ಅವ್ರದನ್ನ ಹೇಗೆ ಕಮ್ಮಿ ಬೆಟರ್ ಪ್ರೈಸ್ನಲ್ಲಿ ಹೇಗೆ ತಗೊಳ್ಳೋದು ಅಂತ ಹೇಳ್ಕೊಡ್ತಾರೆ ಅಲ್ವಾ. ಸೊ ಎಲ್ಲೋ ತೊಗೊಂಡು ಎಲ್ಲೋ ಕೋಚಿಂಗ್ ಹೋಗಬೇಡಿ, ಎಲ್ಲೋ ಪ್ರಾಡಕ್ಟ್ಸ್ನ ತೊಗೊಂಡು ನನಗೆ ಫೋನ್ ಮಾಡಬೇಡಿ ದಯವಿಟ್ಟು. ನನಗೆ ಬರೋ ಕಾಲ್ಸ್ಗಳೆಲ್ಲ ಮೆಜಾರಿಟಿ ಕಾಲ್ಸು ಬರೋದೇ ಆಲ್ರೆಡಿ ಎಕ್ಸಿಸ್ಟಿಂಗ್ ಯೂಸರ್ಸ್ಗಳಿಂದ. ಬೇರೆ ಕಡೆ ಎಲ್ಲೋ ಅಮೆಝಾನ್, ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ಸ್ ತೊಗೊಂಡು ನನಗೆ ಜಾಸ್ತಿ ಕಾಲ್ ಮಾಡೋ ಸಂಖ್ಯೆನೇ ಜಾಸ್ತಿ ಆಗುತ್ತೆ. ಏನು ಬಾಯ್ ಬಿಡ್ಕೊಳ್ಳೋದು ಇವ್ರಿಗೆ? ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ, ಕೋಚ್ ಹತ್ರ ಪ್ರಾಡಕ್ಟ್ಸ್ ತೊಗೊಳ್ಳಿ, ಆನ್ಲೈನ್ ಬೈ ಮಾಡಬೇಡಿ, ಗೊತ್ತಿಲ್ಲದಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ, ಹೇಳಿ ಸಾಕಾಗುತ್ತೆ. ಯೋಚನೆ ಮಾಡಿ, ನಿಮಗೂ ಸ್ವಲ್ಪ ತಲೆಯಲ್ಲಿ ಮೆದ್ದಿದೆ ಅಲ್ವಾ. ಸೊ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ನಥಿಂಗ್ ಬಟ್ ಇಟ್ ಜಸ್ಟ್ ಅ ಮೀಲ್ ರಿಪ್ಲೇಸ್ಮೆಂಟ್ ಫುಲ್ ಆಫ್ ನ್ಯೂಟ್ರಿಷನ್, ಫುಡ್, ನಾಟ್ ಮೆಡಿಸನ್. ಇದನ್ನು ಯಾರು ಬೇಕಾದ್ರೂ ತೊಗೋಬೋದು, ಪ್ರಾಪರ್ ಗೈಡ್ಲೈನ್ಸ್, ಕೋಚ್, ಫಿಸಿಷಿಯನ್ ಮುಖಾಂತರ ಯಾರು ಬೇಕಾದ್ರೂ ತೊಗೋಬೋದು. ನಿಮ್ಗೆ ಏನು ರಿಸಲ್ಟ್ ಬೇಕೋ ಅವ್ರು ನಿಮ್ಮ ಕೋಚ್ನ ಕೇಳಿದ್ರೆ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಸಿಂಪಲ್. ಇದನ್ನು ತೊಗೊಂಡ್ರೆ ಶುಗರ್ ಹೋಗೇ ಹೋಗುತ್ತೆ, ಇದನ್ನು ತೊಗೊಂಡ್ರೆ BP ಹೋಗೇ ಹೋಗುತ್ತೆ, ಹಂಗೆ ಯಾರು ನಿಮ್ಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ರು ದಯವಿಟ್ಟು ಗೋಲಿ ಮಾರ್. ಇದು ಫುಡ್ ಅಷ್ಟೇ. ನಮ್ಮ ಬಾಡಿನಲ್ಲಿ ಏನೇನು ಡಿಫಿಷಿಯನ್ಸಿ ಇದೆಯೋ ಅದನ್ನ ಕೊಡೋಕ್ಕೆ ಶುರು ಮಾಡಿದ್ರೆ ಬಾಡಿ ಆಟೋಮೆಟಿಕ್ಲಿ ರೆಡಿ ಆಗುತ್ತೆ. ಅದು ನಮ್ಮ ಫುಡ್ಗಳೆಲ್ಲ ಇರುತ್ತೆ ಸಾಧಾರಣವಾಗಿ, ಹಣ್ಣು ತರಕಾರಿಗಳಲ್ಲಿ ಬೇಳೆಗಳು ಇರ್ತಿತ್ತು, ಬಟ್ ಈಗ ಇಲ್ಲ. ಸಿಂಪಲ್ ಅದೆಲ್ಲ ಹಾಕಿ ಕೊಟ್ಟಿದ್ದಾರೆ, ಅದಕ್ಕೆ ಅದೆಷ್ಟು ಕಾಸ್ಟ್ಲಿ ಅಷ್ಟೇ. ಇವರು ಚೀಪಾಗೆ ಈಗ 5 ರೂಪಾಯಿಗೆ 10 ರೂಪಾಯಿಗೆಲ್ಲ ಊಟ ಕೊಡ್ತಾರಲ್ಲ, ಆ ಥರ ಇವರು ಹಂಗೆ ಮಾಡೋಕ್ಕಾಗಲ್ಲ. ಹಂಗೆ ಮಾಡಿದ್ರೆ ಇವ್ರಿಗೂ ನಾರ್ಮಲ್ ಫುಡ್ಗೂ ವ್ಯತ್ಯಾಸನೇ ಇರಲ್ಲ. ಸೊ ಈ ಸಣ್ಣದಾಗಿ ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನು ಅನಿಸ್ತು ಈ ವಿಡಿಯೋ ಬಗ್ಗೆ ಕೇಳಿ ಕಮೆಂಟ್ ಮಾಡಿ. ನಿಮ್ಗೆ ಏನೋ ಹೆಲ್ತಿಗೆ ಪ್ರಾಪರಾಗಿ ವೆಯ್ಟ್ ಲಾಸ್ ಮಾಡಬೇಕು, ಇಲ್ಲ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಇಲ್ಲ ಹೆಲ್ತ್ ಇನ್ನೂ ಬೆಟರಾಗಿ ಇಟ್ಕೊಬೇಕು, ಇನ್ನೂ ಫಿಟ್ನೆಸ್ನ ಮೇಂಟೈನ್ ಮಾಡಬೇಕು, ಹಂಗೇನೋ ನಿಮ್ಗೆ ಅನಿಸ್ತಾ ಇದೆಯಾ? XXL ಇರೋದನ್ನ MM ಮಾಡ್ಕೋಬೇಕು, XL ಇರೋದನ್ನ ಎಲ್ಲಿಗೆ ಮಾಡ್ಕೋಬೇಕನ್ನೋ ಆಸೆ ಇದೆಯಾ? ಖಂಡಿತ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಸೊ ದಯವಿಟ್ಟು ಎಲ್ಲಂದ್ರಲ್ಲಿ ತೊಗೊಂಡು ಏನೇನೋ ಮಾಡಿಕೊಂಡು ಹಾಳು ಮಾಡ್ಕೋಬೇಡಿ. ಮತ್ತು ನಿಮಗೆ ರಿಸಲ್ಟ್ ಚೆನ್ನಾಗಿ ಬರ್ತಿದೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡಿ. ಯಾರೋ ನಾನು ಮಿಸ್ಗೈಡ್ ಮಾಡ್ತಾರೆ, ಮಧ್ಯದಲ್ಲಿ ಬಂದು ತಗೊಳ್ತಿದ್ಯಾ ಇವಾಗ ಚೆನ್ನಾಗಿರುತ್ತೆ, ಮುಂದಕ್ಕೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ರೀಲ್ ಬಿಡ್ತಾ ಇರ್ತಾರೆ. ನಿಮಗೆ ಏನು ಬರ್ತಿದೆ ರಿಸಲ್ಟ್ಸ್, ಇಟ್ಸ್ ಫ್ಯಾಕ್ಟ್ ಅಷ್ಟೇ. ಆ ರಿಸಲ್ಟ್ ನಿಮ್ಗೆ ಬರ್ತಾ ಇದೆಯಾ ವರ್ಡ್, ಅದನ್ನು ಬಿಟ್ಟು ಯಾರೋ ಏನೋ ಹೇಳಿದ್ರು ಅಂತ ಮಾಡೋಕೆ ಹೋಗ್ಬೇಡಿ. ಅದು ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರನ್ನೇ ಕೇಳಿ. ಬಿಸಿನೀರು ಜಂತುಪ್ಪ ನಿಮ್ಮನ್ನು ಕೂಡ ಸಣ್ಣಾಗಿ ಒಬ್ಬನ ತೋರ್ಸೋಕೆ ಹೇಳಿ, ಚಪಾತಿ ಸಣ್ಣ ಆಗ್ತಾರೆ ಒಬ್ಬನ ತೋರ್ಸೋಕೆ ಹೇಳಿ, ಬರೀ ವರ್ಕೌಟ್ ಮಾಡಿ ಸಣ್ಣ ಆಗಿರೋ ಒಬ್ಬನ ತೋರ್ಸೋಕೆ ಹೇಳಿ. ಆ್ಯಕ್ಚುಲಿ ಇನ್ನೂ ಪ್ರಾಬ್ಲಮ್ ಆಗುತ್ತೆ, ಅವಾಗ ಇದ್ದಿದ್ದು ಹಾಳಾಗೋಗ್ಬಿಟ್ಟಿರ್ತೀನಿ, ಅದು ಗೊತ್ತೇ ಇರಲ್ಲ ತುಂಬ ಜನಕ್ಕೆ. ನಾನು ನಿಮಗೆ ಸಾವಿರ ಲಕ್ಷ ಜನ ತೋರಿಸ್ತೀನಿ. ಶೇಕ್ ಕುಡ್ದು ಸಣ್ಣ ಆಗೋವಾಗ ಶೇಕ್ ಕುಡ್ದು ಬಾಡಿನ ಸೂಪರಾಗಿ ಮಾಡ್ಕೊಂಡಿರೋ. ಓಕೆ, ಎನಿವೆ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ಸೊ ಥ್ಯಾಂಕ್ ಯು ಸೋ ಮಚ್, ಬಾಯ್.